ಪಂಚಾಯಿತಿ ಕಟ್ಟೆಗೆ ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತ ಕಣ್ರಪ್ಪ. ಇವತ್ತು ಒಂದು ಒಳ್ಳೆ ಹಳ್ಳಿ ಸೊಗಡಿನ ಕತೆ ಹೇಳ್ತೀನಿ, ಕೇಳಿಸ್ಕೊಳ್ರೆ. ಒಂದು ಊರಲ್ಲಿ ಮಲ್ಲಿ ಅಂತ ಒಂದು ಹುಡುಗಿ ಇತ್ತಂತೆ. ಆ ಹುಡುಗಿ ಆ ಊರಿನ ಗೌಡ್ರ ಹತ್ರ ಕೆಲಸ ಮಾಡ್ತಿದ್ಲಂತೆ. ಒಂದಿನ ಗೌಡ್ರು ಆ ಮಲ್ಲಿನ ಕರೆದು, ಏನಮ್ಮ ಮಲ್ಲಿ, ಮರ ಹತ್ತಕ್ಕೆ ಬರುತ್ತೇನಮ್ಮ ಅಂದ್ರಂತೆ. ಅದಕ್ಕೆ ಮಲ್ಲಿ, ಗೌಡ್ರೆ, ಇಡೀ ಊರಲ್ಲಿರೋ ಮರಗಳೆಲ್ಲ ನಾನೇ ಹತ್ತದು, ಏಟು ದೊಡ್ಡ ಮರನಾದ್ರ ಹೇಳಿ ಹತ್ತಿ ಕೂತ್ಕೊಬಿಡ್ತೀನಿ ಅಂದ್ಲಂತೆ. ಹಾಗಾದರೆ ನಡಿಯಮ್ಮ, ನಮ್ಮ ಹಿತ್ತಲಲ್ಲಿ ಒಂದು ಮಾವಿನಕಾಯಿ ಮರ ಇದೆ, ಆ ಮರದ ತುಂಬ ಕಾಯಿ ಬಿಟ್ಟವೆ, ನೀನು ಕುಯ್ದು ಕೊಟ್ಟರೆ ನಾನು ಉಪ್ಪಿನಕಾಯಿ ಹಾಕಂತೀನಿ ಅಂದ್ರಂತೆ. ಅದಕ್ಕೆ ಮಲ್ಲಿ, ಸರಿ ಗೌಡ್ರೆ, ನಡೀರಿ ಅತ್ತಗೆ ಹೋಗಿ ಕುಯ್ಕ ಬರವ ಅಂದ್ಲಂತೆ. ಆಮೇಲೆ ಗೌಡ್ರು ಇತ್ಲಿಗೆ ಕರ್ಕೊಂಡೋಗಿ ಮಲ್ಲಿನ ಮರ ಹತ್ತಿಸಿ ಪಂಚೆ ಎತ್ಕೊಂಡು ನಿಂತ್ಕೊಂಡ್ರಂತೆ. ಹಣ್ಣುಗಳು ಕುಯ್ದಾದ್ಮೇಲೆ ಮಲ್ಲಿ ಕೊನೆಗೆ, ಗೌಡ್ರೆ, ಇಲ್ಲೊಂದು ಕಾಯಿ ಇದೆ ನೋಡಿ, ಇದನ್ನು ಕುಯ್ಲಾ ಅಂದ್ಲಂತೆ. ಅದಕ್ಕೆ ಗೌಡ್ರು ತಲೆ ಎತ್ತಿ ಮೇಲೆ ನೋಡಿ ಕಣ್ಣಿಗೆ ಕಾಣಬಾರ್ದು ಕಾಣಿಸಿ ದಿಗ್ಭ್ರಮೆಗೊಂಡು ಮಲ್ಲಿಗೆ ಕೇಳಿದ್ರಂತೆ, ಮಲ್ಲಿ, ಈ ಸಲನೂ ಗಂಡು ಮಕ್ಕಳೇನವ ಅಂತ. ಅದಕ್ಕೆ ಮಲ್ಲಿ ಹೇಳಿದ್ಲಂತೆ, ತಮಾಷೆ ಮಾಡಬೇಡಿ ಗೌಡ್ರೆ, ನನಗಿನ್ನೂ ಲಗ್ನನೇ ಆಗಿಲ್ಲ ಅಂತ. ಅದಕ್ಕೆ ಗೌಡ್ರಿ ಹೇಳಿದ್ರಂತೆ, ಮತ್ತು ಇವಾಗಲೇ ಗಡ್ಡ ಮೀಸೆ ಎಲ್ಲ ಆಚೆ ಬಂದ್ಬಿಟ್ಟವೇ ಅಂತ. ಮಲ್ಲಿಗೆ ಏನು ಹೇಳಿದ್ರು ಅಂತ ಅರ್ಥ ಆಗದಲ್ಲೇ ಕಣ್ಬಿಟ್ಟು ನೋಡಿದ್ಲಂತೆ. ಮತ್ತೆ ಬರ್ರಪ್ಪ ಪಂಚಾಯಿತಿ ಕಟ್ಟೆಗೆ ಭೇಟಿ ಆಗವ.